ಮಹಾರಾಷ್ಟ್ರದ ಯೋಗ ಸಾಧಕರ ಒಂದು ಕುಟುಂಬ. ಆ ಕುಟುಂಬದ ಕೂಡ ನನಗೆ 55 ವರ್ಷದ ನಂಟಿತ್ತು. ಪ್ರತಿಯೊಂದಕ್ಕೂ ಅವರು ನನ್ನನ್ನು ತಮ್ಮ ಮನೆತನದ ಗುರುಗಳು ಅಂತ ಒಪ್ಪಿಕೊಂಡಿದ್ದರು. ಸಾಧನೆಯ ಬಗ್ಗೆ ಕೇಳ್ತಾಯಿದ್ರು, ಸಂಕಟ ಬಂದಾಗ ಕೇಳ್ತಿದ್ರು. ಅನೇಕ ಪ್ರಶ್ನೆಗಳನ್ನು ಆಧ್ಯಾತ್ಮಿಕ ಕುರಿತು, ಲೌಕಿಕತೆ ಕುರಿತು, ತಮ್ಮ ಕೌಟುಂಬಿಕದ ಕುರಿತು, ಆರೋಗ್ಯದ ಕುರಿತು, ಹೀಗೆ ಪ್ರತಿಯೊಂದಕ್ಕೂ ನಾನು ಅವರಿಗೆ ಮಾರ್ಗದರ್ಶಕನಾಗಿದ್ದೆ. ಸೊ ಅವರು ಆವಾಗವಾಗ ಟೂರ್ಗೆ ಹೋಗ್ತಿರ್ಬೇಕಾದ್ರೆ ನಮ್ಮನ್ನು ಜೊತೆ ಕರ್ಕೊಂಡು ಹೋಗಿದ್ರು ನನ್ನನ್ನು ಕೂಡ. ಸೊ ಪ್ರಾರಂಭದಲ್ಲಿ ಅನೇಕ ಅಲ್ಲಿ ಮಹಾರಾಷ್ಟ್ರದ ಅನೇಕ ಆ ಕಡೆ ಈ ಕಡೆ ಟೂರ್ ಮಾಡ್ತಾಯಿದ್ದೀವಿ. ಸೊ ಹಾಗೆಲ್ಲ ಅವರು ಕೂಡ ಅವರ ಸಾಮೀಪ್ಯದೊಳಗೆ, ಅವರ ಅಂಡರ್ಟೆನೊಳಗೆ ಅಲ್ಲಿ ಅಲೆದಾಟ ಇದ್ದೇ ಇತ್ತು. ಈಗ ಅದೆಲ್ಲ ನಾನು ಮರೆತು ಹೋಗಿಬಿಟ್ಟಿದ್ದೆ. ಈಗ ಮತ್ತೆ ಆ ಕುಟುಂಬದ ಯಜಮಾನ, ನನ್ನ ಅತ್ಯುತ್ತಮ ಶಿಷ್ಯ, ಅತ್ಯಂತ ಹಳೆಯ ಶಿಷ್ಯ, ಅವನು ಟೂರಿಗೆ ಹೋದಾಗ ಈಗ ಅವ್ರ ಮಕ್ಕಳು ದೊಡ್ಡವರಾಗಿದ್ದರು, ಮದುವೆ ಆಗಿತ್ತು, ಒಂದು ಪಾಪು ಹುಟ್ಟಿತ್ತು, ಒಂದು ಸಣ್ಣ ಮಗು ಅವರಿಗೆ. ಎಲ್ಲರೂ ಸೇರಿಕೊಂಡು ಟೂರಿಗೆ ಹೊಂಟಿದ್ದೀವಿ. ಅವರು ನಾನು ಹಿರಿಯ ಸಾಧಕರನ್ನು ಕರ್ಕೊಂಡು ಹೋಗಿದ್ದರು. ಸೊ ಸ್ವಲ್ಪ ಲಾಂಗ್ ಜರ್ನಿ, ಅಲ್ಲಿ ಅದು ಇದು ಮಾತುಕತೆ, ಅಲ್ಲಿ ಇಳಿತಿದ್ದೀವಿ, ಚಹಾ ಕುಡಿತಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ, ಊಟ ಮಾಡ್ತಿದ್ದೀವಿ. ಈ ನಡುವೆ ನಾನು ಗಮನಿಸ್ತಾ ಇದ್ದೆ, ನನ್ನ ಸಾಧಕ ಮಹಾಶಯರಿಗೆ, ಆಪ್ತ ಶಿಷ್ಯನಿಗೆ ವಯಸ್ಸಾಗಿತ್ತು. ಆದಷ್ಟು ಅವರು ರಿಟೈರ್ಮೆಂಟ್ ಸಮೀಪ ಇದ್ದರು. ಇವರು ಏನಾದರೂ ಪ್ರಶ್ನೆ ಕೇಳೋಣ, ಅಪ್ಪ ಎಂಥ ಕ್ಷುಲ್ಲಕ ಪ್ರಶ್ನೆ ಹಾಕ್ತೇಪ್ಪ ಅಂತದ್ದು ಮಗ. ಮತ್ತು ಅಪ್ಪನಿಗೆ ಏನಾರು ತಿನ್ಬೇಕಾದ್ರೆ ಭಾಳ ರಿಸ್ಟ್ರಿಕ್ಷನ್ ಆಗ್ತಿದ್ದ. ಪ್ರತಿಯೊಂದಕ್ಕೂ ಅಪ್ಪನಿಗೆ ಸ್ವಲ್ಪ ಟಿಂಗ್ಲಿಂಗ್ ಮಾಡ್ತಿದ್ದ, ಮತ್ತು ಬೈತಿದ್ದ. ಸ್ವಲ್ಪ ಒಂಥರ ಬೈಗಳನ್ನೇ ಅದು ಆ್ಯಕ್ಚುಲಿ. ಅಪ್ಪ ಏನಾದ್ರು ಪ್ರಶ್ನೆ ಹಾಕಿದ ಕೂಡಲೇ, ಅಪ್ಪ ನಿನಗೆ ಗೊತ್ತಾಗೋದಿಲ್ಲೇನು ಅಂತ ಹೀಗೆ ರೇಜಿಗೆ ಬರ್ತಿತ್ತು. ಅಪ್ಪ ಏನಾರು ಕೇಳೋಣ, ಅಪ್ಪ ಇಲ್ಲಿ ನಿಲ್ಲಿಸೋಣ, ಅಪ್ಪ ಇದು ಒಂದಕ್ಕೆ ಬಂದು ನಿಲ್ಲಿಸು ಅಂತಕೊಂಡು ಹೇಳಿದ್ರಪ್ಪ ಅಂತಂದರೆ ಎಷ್ಟು ನೀರು ಕುಡಿಬೇಡ ಅಂತ ಹೇಳ್ತಿಲ್ಲಪ್ಪ. ಪ್ರತಿಯೊಂದಕ್ಕೂ ಆತನಿಗೆ ಬಜೆ ತಿನ್ಬೇಕು ಅನ್ನಿಸ್ತಿತ್ತು. ಬಜೆ ತಿನ್ಬೇಡ, ಕೆಮ್ಮೈತಿ ಅಂತಿದ್ರು. ಹೌದಾ, ಚಾಕ್ಲೇಟ್ ತಿನ್ಬೇಕಾದ್ರೆ ಮಾಡಿಸೋರು, ಸಣ್ಣ ಹುಡುಗರು ಏನು ಅಂತಿದ್ರು. ಹೀಗೆ ಅಪ್ಪ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಇಲ್ಲ. ಅಪ್ಪನ ತೆವಲುಗಳಿಗೆ, ಆಸೆಗಳಿಗೆ ಇಂಬು ಕೊಡಲೇ ಇಲ್ಲ. ಅಪ್ಪ ಕುಂದಿ ಹೋಗಿದ್ದ. ಅವತ್ತು ಏನು ಹೇಳೋಣ, ಅವನ ಮನಸ್ಸು ಭಾಳ ಖಿನ್ನತೆಗೊಳಗಾಗ್ತಿತ್ತು. ಮತ್ತೆ ಮರಿತಿದ್ದ. ಮತ್ತೆ ಏನಾರ ಕೇಳಬೇಕು, ಮತ್ತು ಮಗ ಏನಾರ ಅನ್ಬೇಕು, ಮತ್ತು ಸಪ್ಪೆ ಮೂರೆ ಹಾಕೊಂಡು ಕೂಡ್ತಿದ್ದ. ದೊಡ್ಡ ಬಿಸ್ನೆಸ್ ಮನ್. ಮಗ ನೌಕರಿ ಮಾಡ್ತಾ ಮಾಡ್ತಾ ಅಪ್ಪನ ಬಿಸ್ನೆಸ್ನೂ ನೋಡ್ಕೊತಿದ್ದ. ಅಪ್ಪನ ಕೈಗೆ ಕೀಲಿ ಮಗನಿಗೆ ಬರಬೇಕಾದ್ರೆ ಒಂದು ಘಟನೆ ನಡೀತಿತ್ತು. ಅಪ್ಪನಿಗೆ ಹಾರ್ಟ್ನೊಳಗೆ ಬ್ಲಾಕ್ ಆದ ಅಂತ ತಿಳ್ಕೊಂಡು ಸ್ಟಂಟ್ ಹಾಕಿದರು. ಒಂದು 10-15 ದಿವಸ ಹಾಸ್ಪಿಟಲೈಸ್ ಆಗಬೇಕಾದಂಥ ಪ್ರಸಂಗ ಬಂತು. ಈ ಹೊತ್ತಿನೊಳಗೆ ಅಪ್ಪನ ಕೀಲಿ ಕೈ ಮಗನಿಗೆ ಹೋಯಿತು. ಮಗ ಕೂತ ಅಂಗಡಿಯೊಳಗೆ ಬಿಸ್ನೆಸ್ ಮಾಡೋಕ್ಕೆ. ರೊಕ್ಕದ ಸುರಿಮಳೆ, ಮಗನ ತಲೆ ಕೆಟ್ಟು ಹೋಗಿತ್ತು. ರೊಕ್ಕ ಇಷ್ಟು ಬರ್ತದ ದಿನಾಲು. ಸೊ ಅಪ್ಪ ವಾಪಸ್ ಬಂದ ಮೇಲೆ ಕೀಲಿ ಕೇಳಿದ, ಕೊಡಲೇ ಇಲ್ಲ. ಅಪ್ಪ ರೆಸ್ಟ್ ತಗೋಪ್ಪ, ನಾನು ನೋಡ್ಕೊತೀನಿ ಅಂತಂದ. ಅಪ್ಪ ಸಹಜವಾಗಿ ಹ್ಞೂ ಅಂದ. ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯಿತು. ಅಪ್ಪನಿಗೆ ಕೀಲಿ ವಾಪಸ್ ಬರಲೇ ಇಲ್ಲ. ಅಪ್ಪನಿಗೆ ಅವಹೇಳನ ತಪ್ಪಲಿಲ್ಲ. ಆತ BP ಪೇಷಂಟ್ ಆಗಿಬಿಟ್ಟ. BP ಏರ್ಬಿಡ್ತು. ನನಗೆ ಗೊತ್ತಾಯಿತು. ಅವನ ಮಗನ ಏಕಾಂತದೊಳಗೆ ಕರೆಸಿ ನಾ ಹೇಳಿದೆ, ನೋಡಪ್ಪ, ನೀನು ಸಣ್ಣವನಿದ್ದಾಗ ನಿಮ್ಮಪ್ಪ ಟೂರಿಗೆ ಕರ್ಕೊಂಡು ಹೋಗ್ತಿದ್ದ. ಆವಾಗಲೂ ನಾ ಇರ್ತಿದ್ದೆ. ನೀ ಎಷ್ಟು ಪ್ರಶ್ನೆ ಹಾಕ್ತಿದ್ದೆ ಗೊತ್ತಾಯ್ತೇನೋ. ಅವಾಗ 1000 ಪ್ರಶ್ನೆ ಹಾಕ್ತಿದ್ದೆ ನಿಮ್ಮಪ್ಪನಿಗೆ. ಒಂದೇ ಒಂದು ದಿವಸವೂ ಕೂಡ ಅವನಿಗೆ ರೇಜಿಗೆ ಆಗಲಿಲ್ಲ, ನೀನು ಬೈಲಿಲ್ಲ,
ನೀ ಕೇಳಿದ ಪ್ರಶ್ನೆಗಳಿಗೆ ಕೋಪಿಸ್ಕೊಳ್ಳಿಲ್ಲ. ಆದ್ರೆ ಇವತ್ತು ನೀ ದೊಡ್ಡವಾಗಿ ಅಪ್ಪ ಕೇಳಿದ ಒಂದು ಪ್ರಶ್ನೆಗೆ ನೀ ಯಾಕೆ ರಿಜೀವ್ ಮಾಡ್ಕೊಂತಿ? ಯಾಕೆ ಹೆಟ್ರೆಡ್ನೆಸ್ ಬರ್ತದೆ ಅಪ್ಪ ನಮ್ಮ ಪ್ರಶ್ನೆಗಳಿಗೆ? ಯಾಕೆ ಯಾಕೆ ಇದು? ಮತ್ತು ಅಪ್ಪನನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಯಾಕೆ ಹೋಗ್ತಿ? ಅಪ್ಪನನ್ನು ನೀನು ನಿನ್ನ ಕೈಯಲ್ಲಿ ದಾಸ ಅಂತ ತಿಳ್ಕೊಂಡು ಟ್ರೀಟ್ ಮಾಡಕತ್ತಿ. ತಪ್ಪಿದು. ಒಂದು ತಿಳ್ಕೊ, ಕರ್ಮ ರಿಟರ್ನ್ಸ್. ಕರ್ಮ ಅನ್ನೋದು ಬೂಮ್ರಾಂಗ್ ಇದ್ದಂಗೆ. ಬೂಮ್ರಾಂಗ್. ಇವತ್ತು ನೀವೇನು ಎಸಿತೀರಿ ವಾಪಸ್ ತಾನು ನಿಮಗೆ ಬರ್ತದೆ. ಹಂಗೆ ಇವತ್ತು ನಿಮ್ಮ ಮಕ್ಕಳೆದುರು ನೀವೇನು ಮಾಡ್ತೀರಿ, ನಿಮ್ಮ ತಂದೆಗೆ ಏನು ಮಾತಾಡ್ತೀರಿ, ಏನು ಟ್ರೀಟ್ಮೆಂಟ್ ಕೊಡ್ತೀರಿ, ಎಂಥ ನೀವು ಅವನ ಕೂಡ ಎಂಥ ವ್ಯವಹಾರ ಮಾಡ್ತೀರಿ, ಯಾವ ಸಂಬಂಧ ಇಟ್ಕೊತೀರಿ, ಅದೇ ನಿನ್ನ ಮಕ್ಕಳು ದೊಡ್ಡವರಾದಾಗ ವಾಪಸ್ ಆಗ್ತದೆ. ತಿಳ್ಕೊಯ್ತು. ಇವತ್ತು ನೀವು ಅಪ್ಪನಿಗೆ ಬೇಯ್ತೀರಿ, ನಾಳೆ ನಿನ್ನ ಮಕ್ಕಳು ದೊಡ್ಡವರಾದಾಗ ಹೀಗೆ ಬೇಯುವುದು. ಇದು ಸ್ವಲ್ಪ ನೀನು ತಿಳುವಳಿಕೆದು. ನಾನು ಹೇಳೋ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳು. ನಿನ್ನ ಮಕ್ಕಳಿಂದ ನೀನು ನಿನ್ನ ತಂದೆ ಕೂಡ ಏನು ಕೊಡ್ತೀವಿ ಅದು ಆಗಬಾರ್ದು ಅಂದರೆ ನೀ ಏನು ಮಾಡ್ತೀವಿ ತಪ್ಪಂತ ಅರ್ಥ ಮಾಡ್ಕೊ, ತಿದ್ದುಕೋ. ಇಲ್ದಿದ್ರೆ ಯಾರೂ ನಿನ್ನನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ದುಃಖವನ್ನು ಶಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭೋಗಿಸ್ಬೇಕಾಗತ್ತೆ ನೀನು ಅಂತ ನೇರವಾಗಿ ಹೇಳಿದೆ. ಬಹುಶಃ ಅವನಿಗೆ ನಾಡ್ತು ಕಾಣಿಸುತ್ತೆ. ನಾನು ಇಷ್ಟು ಹೇಳಿ 2 ದಿವಸದೊಳಗೆ ವಾಪಸ್ ನಾನು ನನ್ನ ಆಶ್ರಮಕ್ಕೆ ಬಂದೆ. ಮುಂದೆ ನನ್ನ ಶಿಷ್ಯ ಫೋನ್ ಮಾಡ್ತಾಯಿದ್ದ ಅವಾಗವಾಗ, ಗುರುಜಿ ನೀವೇನು ಹೇಳಿದ್ರಿ ಗೊತ್ತಿಲ್ಲ ನನಗೆ, ಬಟ್ ನೀವು ಅವತ್ತು ನನ್ನ ಮಗನ ಕರ್ಕೊಂಡು ಕೌನ್ಸಿಲಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದು ಅಷ್ಟೇ ಗೊತ್ತು ನನಗೆ. ಆದರೆ ಅಲ್ಲಿ ಏನು ಹೇಳಿದ್ರಿ ಗೊತ್ತಾಗಲಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ನನ್ನ ಮಗ ಈಗ ಚೇಂಜ್ ಆಗ್ಯಾನ, ನಾನು ಪ್ರೀತಿ ಮಾಡಕತ್ತೇನ ಅಂತ ಅಳಕತ್ತಿದ ಭಾವುಕನಾಗಿ. ಗುರುಜಿ ಏನು ಚಮತ್ಕಾರ ಮಾಡಿದ್ರಿ ಅಂತ. ಚಮತ್ಕಾರ ಇಲ್ಲ, ಏನಿಲ್ಲಪ್ಪ, ಒಂದು ಡೋಸ್ ಕೊಟ್ಟೆ ಅಷ್ಟೇ. ಒಂದು ಡೋಸ್ ಕೊಟ್ಟೆ, ನಾಡ್ತು ಅಷ್ಟೇ, ಏನು ಚಮತ್ಕಾರ ಇಲ್ಲ ಅದರಲ್ಲಿ ಅಂತ. ಹೀಗೆ ರೀ ಎಲ್ಲರೂ ಮಾಡೋ ತಪ್ಪಿದೆ. ನಾವಿವತ್ತು ಮಾಡ್ತೀವಿಲ್ಲ, ಎಲ್ಲವೂ ನಮ್ಮಂತೆ ಇರ್ತದೆ. ಎಲ್ಲ ನಾವು ಮಾಡೋದು ಸರಿನೇ ಅನಿಸ್ತದೆ. ಆ್ಯಕ್ಚುಲಿ ಆ ಸರಿಯೊಳಗೆ ದೊಡ್ಡ ತಪ್ಪದ ಅನ್ನೋದು ಗೊತ್ತೇ ಇಲ್ಲ ರೀ ಯಾರಿಗೂ. ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾರೆ, ತಮ್ಮ ತಪ್ಪುಗಳನ್ನೇ ಸಮರ್ಥಿಸ್ಕೊಳ್ತಾರೆ. ತಾವು ಸರಿ ಹಾದಿಯೊಳಗೆ ಅದೀವಂತ ಭ್ರಮ ಪಡ್ತಾರೆ. ನೋ, ಭಾಳ ಮಜಾ ಅದ ಲೈಫು. ಸ್ವಲ್ಪ ತಿಳುವಳಿಕೆಯಿಂದ ಮಾಡಬೇಕು. ಮನುಷ್ಯ ತಿಳುವಳಿಕೆಯಿಂದ ಮಾಡಬೇಕು. ಮೂರ್ಖ ಮಾಡಿದ ಮೇಲೆ ತಿಳುವಳಿಕೆ ಪಡ್ಕೊತಾನವ, ಮಾಡಿದ ಮೇಲೆ ವಿಚಾರ ಮಾಡ್ತಾನ. ಜಾಣತನ ಇದ್ದವ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡ್ತಾನೆ. ಇಷ್ಟೇ. ನೀವು ಜಾಣರಾಗಿರೋ, ಜಾಣ ಮೂರ್ಖರಾಗ್ತಿರೋ ಅಥವಾ ಬರೀ ಮೂರ್ಖರಾಗ್ತಿರೋ ನಿಮಗೆ ಬಿಟ್ಕೊಟ್ಟದ್ದು. ಶ್ರೀ ಗುರುದೇವ್.